ದೇವಾಲಯಗಳ ನಿರ್ಮಾಣ ಮಾಡುವ ಕಲೆ ತಮಿಳಿನವರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ದೇವಾಲಯಗಳ ನಿರ್ಮಾಣ ಅಥವಾ ಕಟ್ಟಡ ನಿರ್ಮಾಣ ಕಲೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಕರ್ನಾಟಕದಲ್ಲಿ ಬಹಳಷ್ಟು ದೇವಾಲಯಗಳನ್ನು ಇವತ್ತೆಲ್ಲರೂ ಯಾವ್ದಾದ್ರು ಊರುಗಳಲ್ಲಿ ಹಳ್ಳಿಗಳ ದೇವಾಲಯ ನಿರ್ಮಾಣ ಮಾಡ್ತಾರೆ ಅಂದರೆ ತಮಿಳುನಾಡಿಂದ ಜನ ಕರೆಸೋಣ ಅಂತ ಹೇಳ್ತಾರೆ. ಕರ್ನಾಟಕದ ಈ ಚೋಳರ ಆಡಳಿತ ಮಾಡಿದ ಯಾವುದೇ ಪ್ರಾಂತ್ಯಗಳಲ್ಲಾಗಲಿ ನೋಡಿ, ಅವರ ಹೆಸರು ಇವತ್ತಿಗೂ ಕೂಡ ಚೋಳರ ಹೆಸರು ಏನು ಉಳ್ಕೊಂಡಿದೆ ಅಂದರೆ ದೇವಾಲಯಗಳ ನಿರ್ಮಾಣದಲ್ಲೇ ಉಳ್ಕೊಂಡಿರೋದು. ನಾವು ಕನ್ನಡದಲ್ಲಿ ಇಷ್ಟು ಶ್ರೀಮಂತವಾದ ಸಾಹಿತ್ಯವನ್ನು ಇಟ್ಕೊಂಡಿದ್ದೀವಿ, ಇಷ್ಟು ದೊಡ್ಡ ದೊಡ್ಡ ಕವಿಗಳ ಕೃತಿಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಆದರೆ ಈ ಕಾವ್ಯವನ್ನು, ಈ ಕೃತಿಗಳನ್ನು ನಾವು ಕರ್ನಾಟಕದ ಗಡಿಯನ್ನು ದಾಟಿ ಹೊರಗೆ ತಗೊಂಡೇ ಹೋಗ್ತಾ ಇಲ್ಲ. ಸಂಗಮ್ ಸಾಹಿತ್ಯವನ್ನು ಕೂಡ ತಮಿಳುನಾಡು ಸರ್ಕಾರ ಮತ್ತು ಶಾಸ್ತ್ರೀಯ ಕೇಂದ್ರ ಇದೆಯಲ್ಲ, ಅವರೆಲ್ಲ ಸೇರಿಕೊಂಡು ಎಲ್ಲ ಕಾವ್ಯಗಳನ್ನು ಕೂಡ ಇಂಗ್ಲೀಷ್ ಮತ್ತು ಭಾರತದ ಬೇರೆ ಬೇರೆ ಭಾಷೆಗಳಿಗೆ ತರ್ಜಮೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಕನ್ನಡಿಗರು ಪಂಪನನ್ನು ಇದುವರೆಗೂ ಅನುವಾದ ಮಾಡಿಲ್ಲ. ಕನ್ನಡ ತಮಿಳು ಅನ್ನೋ ಒಂದು ವಿಚಾರಗಳಲ್ಲೇ ನನಗೆ ಏನಕ್ಕೆ ಕೆಲವು ವಿಷಯಗಳು ತುಂಬ ಕನೆಕ್ಟೆಡಾಗಿ ಕಾಡುತ್ತೆ ಅಂದರೆ, ಈಗ ಈಗ ತಮಿಳುನಾಡಿನ ರಾಜಕೀಯ ಇತಿಹಾಸಕ್ಕೆ ನಾವು ಹೋದರೆ, ಅವ್ರು ಸಮುದ್ರನ ದಾಟಿ ಕಾಂಬೋಡಿಯಾ, ಮಲೇಷಿಯಾ, ಸಿಂಗಾಪುರ್, ಬರ್ಮಾ ಇಲ್ಲೆಲ್ಲ ಅವರು ಹೋಗಿದ್ದಾರೆ, ಆಳಿದ್ದಾರೆ ಅನ್ನೋದನ್ನು ತುಂಬ, ಈಗ ನಮ್ಮಲ್ಲಿ ಕಡಲಿಂದ ಆಚೆ ಹೋಗಿ ಯುದ್ಧ ಮಾಡಿರುವಂಥದ್ದು ಭಾರತದ ಇತಿಹಾಸದಲ್ಲಿ ಸಿಗೋದು ಸ್ವಲ್ಪ ಕಡಿಮೆ ಆದರೂ ಹೆಚ್ಚಾಗಿ ಸಿಗೋದು ಹೊರಗಡೆ ನೆಲೆಗಳನ್ನು ಕಂಡಿರೋದು ತಮಿಳುನಾಡಿನ ಇತಿಹಾಸದಲ್ಲೇ ನಾವು ನೋಡ್ತೀವಿ. ಆ ಯುದ್ಧದ ಇಂಪ್ಯಾಕ್ಟ್ ಇವತ್ತಿಗೂ ಎಷ್ಟಿದೆ ಅಂತಂದರೆ, ತಮಿಳು ಭಾಷೆ ರಾಜ್ಯ ಭಾಷೆ ಆಗಿರೋದು ಅಥವಾ ತಮಿಳು ಮಾತಾಡೋರ ಸಂಖ್ಯೆ ಬರೀ ತಮಿಳುನಾಡಲ್ಲಿ ಮಾತ್ರನೇ ಇಲ್ಲ, ಶ್ರೀಲಂಕಾದಲ್ಲಿ ಮಾತ್ರನೇ ಇಲ್ಲ, ಮಲೇಷಿಯಾ, ಸಿಂಗಾಪುರ್ಗಳಿಗೆ ಹೋದ್ರೂ ಕೂಡ, ಬರ್ಮಾ ಇತ್ಯಾದಿ ಪ್ರಾಂತ್ಯಗಳಿಗೆ ಹೋದ್ರೂ ಕೂಡ ಅಲ್ಲಿನ ರಾಜ್ಯ ಭಾಷೆಗಳ ಜೊತೆಗೆ ತಮಿಳಿಗೂ ಅಷ್ಟೇ ಇಂಪಾರ್ಟೆನ್ಸನ್ನು ಕೊಡ್ತಾ ಇರೋದು. ನಾನು ಹೋಗಿದ್ದೆ ಅಲ್ಲಿ ಮಲೇಷಿಯಾ, ಸಿಂಗಾಪುರ್ಗೆಲ್ಲ. ಸಿಂಗಳಿ ಭಾಷೆಯ ಜೊತೆಯಲ್ಲಿ ತಮಿಳು ಭಾಷೆನೂ ಕೂಡ ಅವರ ರಾಜ್ಯ ಭಾಷೆ ಅಂತೇಳಿ ಅವರು ಕನ್ಸಿಡರ್ ಮಾಡ್ತಾರೆ ಸರ್. ಅಷ್ಟರ ಮಟ್ಟಿಗೆ ತುಂಬ ಜನ ಮಲೇಷಿಯಾದಲ್ಲಿ ಅಷ್ಟು ದೊಡ್ಡದೊಂದು ಸುಬ್ರಹ್ಮಣ್ಯನ ಸ್ಟ್ಯಾಚ್ಯೂ ಇಡಬೇಕು, ಮತ್ತು ಅವ್ರದ್ದೇ ಕಾಲೋನಿಗಳು, ಅವ್ರದ್ದೇ ಬೇರೆ ಬೇರೆ ಥರದೊಂದು ಸ್ಟ್ರಕ್ಚರ್ ಇದೆ ಎಂದಾಗ್ಲೇ. ಸರ್ ಇನ್ನೊಂದು ಏನಂದರೆ, ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗಿರೋಂಥದ್ದು, ಯಾಕೆ ತಮಿಳಿನ ಜನ ಅಲ್ಲೆಲ್ಲ ಹೋಗಿ ಸೆಟ್ಲಾದರು ಅಂತಂದರೆ, ದೇವಾಲಯಗಳ ನಿರ್ಮಾಣ ಮಾಡುವ ಕಲೆ ತಮಿಳಿನವರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ದೇವಾಲಯಗಳ ನಿರ್ಮಾಣ ಅಥವಾ ಕಟ್ಟಡ ನಿರ್ಮಾಣ ಕಲೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೆ ಅಂತಲೇ ತಮಿಳುನಾಡನ್ನು ಬೇರೆ ಕಡೆಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ನೀವು ಕೂಡ ನೋಡಿ, ನಮ್ಮ ಕರ್ನಾಟಕದಲ್ಲೂ ಕೂಡ ನೋಡಿ, ಕರ್ನಾಟಕದಲ್ಲಿ ಬಹಳಷ್ಟು ದೇವಾಲಯಗಳನ್ನು ಇವತ್ತೆಲ್ಲರೂ ಯಾವ್ದಾದ್ರು ಊರುಗಳಲ್ಲಿ ಹಳ್ಳಿಗಳ ದೇವಾಲಯ ನಿರ್ಮಾಣ ಮಾಡ್ತಾರೆ ಅಂದರೆ ತಮಿಳುನಾಡಿಂದ ಜನ ಕರೆಸೋಣ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲೂ, ರಾಜರ ಕಾಲದಲ್ಲೂ ಕೂಡ ಹಾಗೇನೇ ಇತ್ತು. ದೇವಾಲಯಗಳ ನಿರ್ಮಾಣ ಮಾಡೋದಕ್ಕೆ ಅಲ್ಲಿಂದ ಜನ ಕರೆಸುವಂಥ ಒಂದು ಪದ್ಧತಿ ಇತ್ತು. ಹೊಯ್ಸಳರ ಕಾಲದಲ್ಲೂ ಕೂಡ, ನಾವು ಬೇಲೂರು ಹಳೇಬೀಡಿನ ದೇವಾಲಯಗಳನ್ನೆಲ್ಲ ಹೇಳ್ತೀವಲ್ಲ ಸರ್, ಆ ಕಾಲದಲ್ಲೇ ಕೂಡ ಚೋಳರು, ನಮ್ಮ ಬೇಲೂರು ಹೊಯ್ಸಳರ ಕಾಲ ಅಂತಂದರೆ ಚೋಳರು ಮತ್ತು ಹೊಯ್ಸಳರ ಜೊತೆಯಲ್ಲಿ ಒಂದು ಆತ್ಮೀಯವಾದ ಸಂಪರ್ಕನೂ ಇತ್ತು. ನಂತರ ಯುದ್ಧಗಳು ಕೂಡ ಆಗಿದೆ. ಹಾಗಾಗಿ ಚೋಳರ ಕಾಲದಲ್ಲೇ ದೇವಾಲಯಗಳ ನಿರ್ಮಾಣಕ್ಕೆ ಮತ್ತು ಕಟ್ಟಡಗಳ ನಿರ್ಮಾಣಕ್ಕೆ ಅಲ್ಲಿಂದ ಜನ ಬಂದು ಇಲ್ಲಿಗೆ ಸೆಟ್ಲ್ ಆಗಿದ್ದಾರೆ. ಬಂದವರು ಇಲ್ಲೇ ಸೆಟ್ಲ್ ಆಗಿಬಿಟ್ಟಿನೂ ಇದ್ದಾರೆ ಸರ್. ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಶ್ರಮಜೀವಿಗಳು ಕೂಡ ಆಗಿದ್ರು. ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂತ ಶ್ರಮಜೀವಿಗಳಾದ್ರಿಂದ ಅವರು ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಇವರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಬ್ರಿಟಿಷ್ನವರಂತೂ ತಮಿಳ್ನವರನ್ನ ಹಡಗುಗಳಲ್ಲಿ ಬಲವಂತಕ್ಕೆ ನೂರಾರು ಸಂಖ್ಯೆನಲ್ಲಿ ಜನನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕಾಫಿ ಎಸ್ಟೇಟ್ ಮಾಡೋದು, ಅವರ ಇನ್ನೋಸೆನ್ಸು, ಅವರ ಶ್ರಮ ಮತ್ತು ಅವ್ರದೇ ಆದಂತ ಒಂದು ಕಮ್ಯುನಿಟಿ ಇದೆ ಅವರಲ್ಲಿ. ಆಕ್ಚುಲಿ ಸ್ವಂತಿಕೆ, ಫ್ಯಾಮಿಲಿಗಳನ್ನ ಅವ್ರು ನೋಡೋ ರೀತಿ, ಒಂದೊಂದು ಈಗ ನೀವೇ ಹೇಳಿದಾಗ ದೇವಸ್ಥಾನ ಕಟ್ತೀವಿ, ಅಲ್ಲೇನೇ ಇದ್ರು ಅವ್ರು ಯಾರು ಬೇರೆ ಇರಲ್ಲ, ಒಂದು ಫ್ಯಾಮಿಲಿ, ಅಣ್ಣ ತಮ್ಮ, ಚಿಕ್ಕಪ್ಪ ದೊಡ್ಡಪ್ಪ, ಅವರವರೇ ಎಲ್ಲ ಇರ್ತಾರೆ. ನೀವು ಆಗಲೇ ಮಾತಾಡ್ತಾ ಒಂದು ವಿಷಯವನ್ನ ಕೂಡ ಹೇಳಿದ್ರಿ, ತಮಿಳ್ನವ್ರಿಗೆ ಅಷ್ಟೇ ತುಂಬ ವಿಪರೀತವಾದಂಥ ಭಾಷಾಭಿಮಾನ, ಕನ್ನಡದವ್ರಿಗೆ ಅಷ್ಟೊಂದು ಇಲ್ಲ ಅನ್ನುವಂಥ ಒಂದು ಮಾತುಕತೆಗಳು ಕೂಡ ಇದೆ ಅಂತ. ಅದು ಸುಮಾರು ಒಂದು 30-40 ವರ್ಷದ ಹಿಂದಿನ ಕತೆ ಸರ್. ಆದರೆ ಇವತ್ತು ಇಟ್ಕೊಂಡು ನೋಡಿ, ನಮಗೆ ಕರ್ನಾಟಕದ ಏಕೀಕರಣ ಚಳುವಳಿಯ ನಂತರ, ಯಾವಾಗ ಕರ್ನಾಟಕ ಏಕೀಕರಣ ಚಳುವಳಿ ಆಯಿತೋ, ಚಳುವಳಿಯ ನಂತರ ಕನ್ನಡಿಗರಿಗೂ ಕೂಡ ಭಾಷಾ ಪ್ರೇಮದ ವಿಷಯದಲ್ಲಿ ಯಾರಿಗಿಂತನೂ ಕಡಿಮೆ ಏನಿಲ್ಲ ಸರ್. ನಮ್ಮಲ್ಲೂ ಕೂಡ ಅಷ್ಟೇ ಮಟ್ಟಿಗೆ ಕನ್ನಡ ಪ್ರೇಮ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ, ನಾವು ಕನ್ನಡ ರಾಜ್ಯೋತ್ಸವವನ್ನು ಸಮಾರಂಭವನ್ನು ಆಚರಣೆ ಮಾಡೋಂಥದ್ದೇನೆ. ರಾಜ್ಯೋತ್ಸವ ಅಂತ ಅನ್ನೋದು ಕೇವಲ ಕನ್ನಡಿಗರಿಗೆ ಮಾತ್ರ ರಾಜ್ಯೋತ್ಸವ ಅಲ್ಲ, ಭಾಷಾವಾದ ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಿದ ದಿನ ತಾನೇ ಅದು ರಾಜ್ಯೋತ್ಸವ ಅಂತ. ನವೆಂಬರ್ 1ನೇ ತಾರೀಕು ಕರ್ನಾಟಕ ಮಾತ್ರ ಅವತ್ತು ವಿಂಗಡಣೆ ಆಗಲಿಲ್ಲ. ತಮಿಳುನಾಡು ಅವತ್ತೇ ಆಗಿದ್ದು, ಪಂಜಾಬು ಅವತ್ತೇ ಆಗಿದ್ದು, ರಾಜಸ್ಥಾನ, ಇಡೀ ಭಾರತದ ಎಲ್ಲ ರಾಜ್ಯಗಳು ಕೂಡ ಅವತ್ತೇ. ಆದರೆ ಎಷ್ಟು ರಾಜ್ಯಗಳಲ್ಲಿ
ಇದನ್ನು ಒಂದು ಸಂಭ್ರಮವನ್ನಾಗಿ ಉತ್ಸವವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಹೇಳಿ. ನಮ್ಮ ರಾಜ್ಯ, ನಮ್ಮ ಭಾಷೆ ಹೆಸರಿನಲ್ಲಿ ರಾಜ್ಯ ನಮಗೆ ವಿಭಾಗ ಆಯಿತು ಅಂತ ಅನ್ನೋದು ಕನ್ನಡಿಗರಷ್ಟೇ. ಬೀದಿ ಬೀದಿಗಳಲ್ಲಿ, ಹಳ್ಳಿಗಳಲ್ಲಿ ಎಷ್ಟು ಯುವಕ ಸಂಘಗಳು, ಕಾರ್ಖಾನೆಗಳಲ್ಲೂ ಕೂಡ ಇಂಥವ್ರು ಇಲ್ಲ ಅಂತಲ್ಲ ಸರ್, ಬಡವರು ಶ್ರೀಮಂತರು ಯಾವ ಭೇದವೂ ಕೂಡ ಇಲ್ಲದೆ ಕರ್ನಾಟಕ ರಾಜ್ಯೋತ್ಸವನ ಎಷ್ಟು ಸಂಭ್ರಮದಿಂದ, ಸಡಗರದಿಂದ, ಎಷ್ಟು ವ್ಯಾಪಕ ಮಟ್ಟದಲ್ಲಿ ಮಾಡ್ತೀವಿ ಅಂತ ಯೋಚನೆ ಮಾಡಿ. ಅದು ರಾಜ್ಯೋತ್ಸವ ಅಂತಂದ್ರೆ ಏನು ಸರ್? ನಮ್ಮ ಭಾಷೆಯ ಮೇಲೆ ನಮಗಿರುವಂಥ ಅಭಿಮಾನದ ಪ್ರತೀಕ ಅದು ರಾಜ್ಯೋತ್ಸವ ಸಮಾರಂಭ. ಈ ರಾಜ್ಯೋತ್ಸವ ಸಮಾರಂಭವನ್ನು ಭಾರತದಲ್ಲಿ ಇಷ್ಟು ದೊಡ್ಡದಾಗಿ ಕನ್ನಡಿಗರನ್ನ ಬಿಟ್ಟು ಬೇರೆ ಯಾರು ಮಾಡ್ತಾ ಇಲ್ಲ. ಆಂಧ್ರನಲ್ಲಿ ಒಂದು ಸ್ವಲ್ಪ ಮಾಡ್ತಾರೆ, ಅದು ನವೆಂಬರ್ 1ನೇ ತಾರೀಕು ಸರ್ಕಾರ ಮಾಡುತ್ತಷ್ಟೇ. ಸಾಮಾನ್ಯ ಜನರೆಲ್ಲ ರಾಜ್ಯೋತ್ಸವ ಮಾಡೋದಿಲ್ಲ. ಏಕೀಕರಣ ಮಾಡಬೇಕು ಅಂತ ಚಳುವಳಿಯನ್ನು ಆರಂಭ ಮಾಡಿದವರು ಆಂಧ್ರದವರೇನೆ. ಆಂಧ್ರದವ್ರು ನೋಡ್ಕೊಂಡೆ ಕರ್ನಾಟಕದಲ್ಲಿ ಏಕೀಕರಣ ಆ ಚಳುವಳಿಯನ್ನು ಆರಂಭ ಮಾಡಿದೆ. ನಮ್ಗೆ ಏಕೀಕರಣ ಮಾಡಿ ಅಂತ ಬ್ರಿಟಿಷರ ಹತ್ರ ಕೇಳಿದವರೇನೆ ಅವರು. ಮೊದಲು ಅವರೇ ಆಂಧ್ರ ಪ್ರದೇಶ ಅಂತ ಮಾಡೋದು. ಆದ್ರೂ ಆ ಏಕೀಕರಣದ ನಾವು ಪಡೆದುಕೊಂಡ ಫಲವನ್ನ ಇಂತಹ ಸಂಭ್ರಮವಾಗಿ ಅವ್ರು ಆಚರಣೆ ಮಾಡ್ತಾ ಇಲ್ಲ, ಕನ್ನಡಿಗರನ್ನೇ ಮಾಡ್ತಿದ್ರು. ಕನ್ನಡಿಗರು ಎಷ್ಟು ಭಾಷಾ ಪ್ರೇಮಿಗಳಾಗಿ ಇವಾಗ ಬೆಳೀತಾ ಇದ್ದಾರೆ ಅಂತ ಅನ್ನೋದಕ್ಕೆ ಈ ರಾಜ್ಯೋತ್ಸವಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅಂತ ಅನ್ಕೋತೀನಿ. ಇರಬೇಕು ಅದು. ನಮ್ಮ ಸಾಹಿತ್ಯದ ನಿಜವಾದ ಎಸೆನ್ಸ್ ತಲುಪಿದ್ರೆ ಅದು ಇನ್ನೂ ಚೆನ್ನಾಗಿ ಹತ್ತುತ್ತೆ ಅಥವಾ ಚೆನ್ನಾಗಿ ಅದು ವ್ಯಾಲ್ಯೂ ಆಗುತ್ತೆ ಅನ್ನೋದು ನನಗೆ ಅನ್ಸೋದು. ಯಾಕಂದ್ರೆ ಅಷ್ಟು ನೀವು ಹೇಳ್ದಂಗೆ ಇಂಥ ಕಾವ್ಯಗಳಿನ್ನೆಲ್ಲೂ ಬಂದೇ ಇಲ್ಲ ಅನ್ನೋದು ಡೆಫಿನೆಟ್ಲಿ ಹಂಗೆ ಅನಿಸುತ್ತೆ. ಬಿಕಾಸ್ ಅಷ್ಟು ಇದೆ ವಿಚಾರ ಕನ್ನಡದ ಹಿಂದಕ್ಕೆ ಹೋದರೆ. ಬಟ್ ಅದು ಸಂಸ್ಕೃತದಿಂದಲೇ ತಗೊಂಡಿರಲಿ, ಮತ್ತೊಂದರಿಂದಲೇ ತಗೊಂಡಿರಲಿ. ನೀವು ಹೇಳಿದ ಕುಮಾರವ್ಯಾಸನ ಒಂದು ಕೃತಿನ ಮಹಾಭಾರತನೇ ಅದು ಶತಮಾನಗಳಿಂದ ಯಾರ್ಯಾರೋ ಬರ್ಕೊಂಬಂದಿರೋ ಅಂಥದ್ದನ್ನೇ ಒಂದು 500 ವರ್ಷ 600 ವರ್ಷಗಳ ಹಿಂದೆ ಬರೆದಿರೋದನ್ನ ಒಂದು ಕೃತಿನೇ ಅಷ್ಟು ಅಮೋಘವಾಗಿ ಬರೆದು ಅದು ತಮಿಳವರು ಇದನ್ನ ಮಾಡ್ತಾರೆ ಅಂದಾಗ, ಅಥವಾ ರನ್ನೊಂದು ಗದಾಯುದ್ಧನೂ ಅಷ್ಟೇ ತೆಲುಗಿನ ಹಲವಾರು ಕವಿಗಳು ತಗೊಂಡು ಬರೆದಿರೋದು. ಸೊ ಅಲ್ಲಿ ಜಾಸ್ತಿ ಓದಿದ್ದಾರೆ ಆ್ಯಕ್ಚುಲಿ, ಟ್ರಾನ್ಸ್ಲೇಟ್ ಆಗಿರೋವಂಥ ಆ ಕಾವ್ಯಗಳನ್ನು ಜಾಸ್ತಿ ಓದಿದ್ದಾರೆ ಅನ್ಸುತ್ತೆ ನನಗೆ ಒಂದೊಂದ್ಸರಿ. ನಮ್ಮ ಒರಿಜಿನಲ್ ಕಾವ್ಯಗಳನ್ನು ನಾವಿನ್ನೂ ಸರಿಯಾದ ರೀತಿಯಲ್ಲಿ ಒಂದು ಪುಸ್ತಕ ಆಗಿ ಅಥವಾ ಅದರದ್ದು ಪ್ರಾಪರ್ ಗದ್ಯಾನುವಾದ ಆಗಿ ಪ್ರೆಸೆಂಟ್ ಮಾಡಬೇಕಾಗಿರುವಂಥದ್ದು ತುಂಬ ಇದೆ ಅನಿಸುತ್ತೆ. ನನಗೆ ಅನ್ಸೋದು ಏನು ಗೊತ್ತಾ ಸರ್, ನಾವು ಕನ್ನಡದಲ್ಲಿ ಇಷ್ಟು ಶ್ರೀಮಂತವಾದ ಸಾಹಿತ್ಯವನ್ನು ಇಟ್ಕೊಂಡಿದ್ದೀವಿ, ಇಷ್ಟು ದೊಡ್ಡ ದೊಡ್ಡ ಕವಿಗಳ ಕೃತಿಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಆದರೆ ಈ ಕಾವ್ಯವನ್ನು, ಈ ಕೃತಿಗಳನ್ನು ನಾವು ಕರ್ನಾಟಕದ ಗಡಿಯನ್ನು ದಾಟಿ ಹೊರಗೆ ತಗೊಂಡೇ ಹೋಗ್ತಾ ಇಲ್ಲ. ಈ ಚೌಕಟ್ಟನ್ನು ಮೀರಿ ಬೇರೆಯವರಿಗೆ ಪರಿಚಯ ಮಾಡುವಂಥ ಕೆಲಸವನ್ನೇ ಮಾಡ್ತಾ ಇಲ್ಲ. ನಮ್ದು ಅನ್ನೋದೇ ನಾವು ಇಟ್ಕೊಂಡಿದ್ದೀವಿ. ನಾವು ಯಾರಿಗೂ ಅದನ್ನು ಪರಿಚಯ ಮಾಡದೇ ಇರೋ ಕಾರಣದಿಂದನೇ ಕನ್ನಡದಲ್ಲಿ ಏನಿದೆ ಎನ್ನುವಂಥ ಪ್ರಶ್ನೆ ಬೇರೆಯವರ ಮುಂದೆ ಬರೋದಕ್ಕೆ ಸಾಧ್ಯ ಇರುವಂಥದ್ದು. ಇವಾಗ ನೋಡಿ, ತಮಿಳಿನಲ್ಲಿ ತಿರುಕುರಳ್ ಅಂತ ಒಂದು ಕೃತಿ ಇದೆ ಅಂತ ಹೇಳಿದ್ನಲ್ಲ, ತಿರುಕುರಳ್ ಕಾವ್ಯವನ್ನ ಜಗತ್ತಿನ 80 ಭಾಷೆಗಳು ಅನುವಾದ ಮಾಡಿದ್ದಾರಂತೆ ಸರ್ ಅವರು. ಭಾರತದ ಎಲ್ಲ ಭಾಷೆಗಳಿಗೂ ಅಷ್ಟೇ ಅಲ್ಲದೆ ಪ್ರಪಂಚದ ತಮಿಳ್ನವ್ರು ಬೇರೆ ಎಲ್ಲೆಲ್ಲಿ ಹೋಗಿದ್ದಾರೆ, ಯಾವ್ಯಾವ ಭಾಷೆಯನ್ನು ಕಲ್ತಿದ್ದಾರೋ ತಾವು ಕಲಿತ ಭಾಷೆಗಳಲ್ಲೆಲ್ಲಾನು ತಿರುಕುರಳ್ನ ಅನುವಾದ ಮಾಡಿಟ್ಟಿದ್ದಾರೆ. ಅಂದರೆ ತಮ್ಮ ಭಾಷೆಯ ಒಂದು ಪಂಚಮ ವೇದ ಅಂತ ಕರೀತಾರೆ, ಅದನ್ನು 5ನೇ ವೇದ ಅಂತ ಕರೀತಾರೆ ತಿರುಕುರಳ್ನ. ತಮ್ಮ ಸಾಹಿತ್ಯ ಕೃತಿಗಳಲ್ಲೇ ಎಲ್ಲಕ್ಕಿಂತ ಮೇಲ್ಸ್ತರದ ಕೃತಿ ಅಂತ ಅದನ್ನು ಪರಿಗಣನೆ ಮಾಡ್ತಾರೆ. ಅಂಥ ಅತ್ಯುತ್ತಮವಾದ ಕಾವ್ಯ ಜಗತ್ತಿನ ಬೇರೆ ಭಾಷಿಕರಿಗೂ ಗೊತ್ತಾಗಬೇಕು ಅಂತ ಅವ್ರಂಗೆ ಮಾಡಿದ್ದಾರೆ. ಅಥವಾ ಸಂಗಮ್ ಸಾಹಿತ್ಯವನ್ನು ಕೂಡ ತಮಿಳುನಾಡು ಸರ್ಕಾರ ಮತ್ತು ಶಾಸ್ತ್ರೀಯ ಕೇಂದ್ರ ಇದೆಯಲ್ಲ, ಅವರೆಲ್ಲ ಸೇರಿಕೊಂಡು ಎಲ್ಲ ಕಾವ್ಯಗಳನ್ನು ಕೂಡ ಇಂಗ್ಲೀಷ್ ಮತ್ತು ಭಾರತದ ಬೇರೆ ಬೇರೆ ಭಾಷೆಗಳಿಗೆ ತರ್ಜಮೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಕನ್ನಡಿಗರು ಪಂಪನನ್ನು ಇದುವರೆಗೂ ಅನುವಾದ ಮಾಡಿಲ್ಲ. ಸರ್ವಜ್ಞನ ತ್ರಿಪದಿಗಳು ಎಷ್ಟು ಭಾಷೆಗಳಿಗೆ ಅನುವಾದ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಕುಮಾರವ್ಯಾಸ ಭಾರತ ಅಷ್ಟು ಸರಳವಾದ, ಅಷ್ಟು ಸೊಗಸಾದ ಒಂದು ಕಾವ್ಯವನ್ನು ನಾವು ಕರ್ನಾಟಕದ ಗಡಿ ಆಚೆ ತಗೊಂಡು ಹೋಗೇ ಆಗಿಲ್ಲ. ಕನ್ನಡದಲ್ಲೇ ಸರಿಯಾದಂಥ ವಾಲ್ಯೂಮ್ಗಳಿಲ್ಲ. ನಿಜ ಹೇಳಬೇಕು ಅಂದರೆ ನಾವು ಕನ್ನಡದಲ್ಲೇ ಎಲ್ಲೆಲ್ಲೋ ಹುಡುಕೊಂಡು ಓದಬೇಕಾಗುತ್ತೆ. ನಾನು ಒಂದು ವಿಕ್ರಮಾರ್ಜುನ ವಿಜಯ ಓದಬೇಕು, ಅಥವಾ ಪಂಪ ಭಾರತ ಓದಬೇಕು, ಇಲ್ಲ ಆದಿಪುರಾಣ. ಓದುವವರ ಸಂಖ್ಯೆನೂ ಕೂಡ, ಅಂತ ಹಳಗನ್ನಡ ಕಾವ್ಯಗಳನ್ನು ಓದುವವರ ಸಂಖ್ಯೆ ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಇರೋದ್ರಿಂದ ಅದನ್ನು ಮುದ್ರಣ ಮಾಡೋದು ಕೂಡ ಕಡಿಮೆ ಆಗ್ತಾ ಇದೆಯೇನೋ ಅಂತ ನನಗೆ ಅನಿಸ್ತಾ ಇದೆ ಸರ್. ಹಂಗಾಗಿ ಮುದ್ರಣ ಕಡಿಮೆ ಆದ ಸಿಗ್ತಿಲ್ಲ. ಹಳೆಯ ಮುದ್ರಣದ ಪ್ರತಿಗಳು ಲೈಬ್ರರಿಗಳಲ್ಲಿ ಮಾಡಿದ್ದಾರೆ, ಸುಮಾರು ಕನ್ನಡ ಸಾಹಿತ್ಯ ಪರಿಷತ್ನವ್ರು ಮಾಡಿದ್ದಾರೆ. ಆ ಥರನೇ ಮಾಡ್ಬೋದು ಆ್ಯಕ್ಚುಲಿ ಅದನ್ನ. ಅಂತವೇ ನಾನು ಹೇಳ್ತಾರೆ ಎಲ್ಲವನ್ನೂ ಮಾಡೋದು ಬೇಡ ಅಂದ್ರೂ ವ್ಯಾಲ್ಯೂಯಬಲ್. ಈಗ ನಮ್ಮ ಮೊನ್ನೆ ಶೇಷಶಾಸ್ತ್ರಿ ಸರ್ ಮನೆಗೆ ಹೋದಾಗ ಅವರು ಒಂದು ಪಂಪ ಭಾರತನ ತೋರಿಸಿದ್ರು. ಯಾರು ಪಂಪ ಭಾರತ ದೀಪಿಕೆನಾ ಪಂಪ ಭಾರತದ ಒಂದು ಪುಸ್ತಕ ಯಾರೋ ಮಾಡಿರೋದು ಆಂಧ್ರದವರು. ಒಂದು ಹತ್ರ ಅದು ಪಬ್ಲಿಕೇಶನ್ ಪ್ರಿಂಟಿಂಗ್ ಕಾಸ್ಟೇ 1,000 ರೂಪಾಯಿ ಆಗುತ್ತೆ. ಅದನ್ನು ಅವರು ಪರ್ಸ್ನಲ್ ಇಂಟ್ರೆಸ್ಟಲ್ಲಿ ತೆಲುಗು ಅವರು ಪಂಪ ಭಾರತವನ್ನು ತೆಲುಗು, ಕನ್ನಡ ಮತ್ತು ಅದರದ್ದು ಗದ್ಯಾನುವಾದವನ್ನು ಇಷ್ಟನ್ನು ಮಾಡಿ ಆ ಪುಸ್ತಕ ಒಂದೆಷ್ಟೋ 1000 ಪುಸ್ತಕಗಳನ್ನ ಫ್ರೀಯಾಗಿ ಹಂಚಿದ್ದಾರೆ. ಸೊ ಆ ಥರದ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಸಿಗೋದೇ ಇಲ್ಲ. ಅದು
ಅವ್ರು ಯಾವ ಪುಸ್ತಕ ಮಾಡಿದ್ದಾರೆ ಅಂದ್ರೆ ಪಂಪ ಭಾರತನ ನನ್ನಯ ಭಾರತನ ಅದೇ ಪಂಪ ಭಾರತ, ಪಂಪ ಭಾರತನ ತೆಲುಗು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಿಕ್ರಮಾರ್ಜುನ ವಿಜಯ, ವಿಕ್ರಮಾರ್ಜುನ ವಿಜಯವನ್ನು ಮಾಡಿದ್ದಾರೆ. ಶೇಷಾಸ್ತ್ರಿಯಂತಹ ಹಿರಿಯ ವಿದ್ವಾಂಸರು ವೈಯಕ್ತಿಕ ಆಸಕ್ತಿಯನ್ನು ಇಟ್ಕೊಂಡು ಅಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಅಭಿಪ್ರಾಯ ಏನು ಅಂತಂದರೆ, ಇಂತಹ ಕೆಲಸವನ್ನು ಸರ್ಕಾರಗಳು ಅಥವಾ ಸರ್ಕಾರದ ಅನುದಾನಿತ ಸಂಸ್ಥೆಗಳು ಮಾಡಿದ್ರೆ ಇನ್ನೂ ವ್ಯಾಪಕ ಪ್ರಮಾಣದಲ್ಲಿ ಬಹಳಷ್ಟು ಕೃತಿಗಳನ್ನು ಬೇರೆ ಭಾಷಿಕರಿಗೆ ಪರಿಚಯ ಮಾಡುವಂಥ ಕೆಲಸ ಆಗಬಹುದು. ಅದಕ್ಕೆ ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ನಮ್ಮಲ್ಲಿ ಆ್ಯಕ್ಚುಲಿ ನೀವು ಹೇಳ್ದಂಗೆ ಕನ್ನಡ ಪ್ರೇಮನೂ ಚೆನ್ನಾಗಿದೆ. ಇವತ್ತಿನ ಇದರಲ್ಲಿ ಕನ್ನಡಕ್ಕೆ ತುಂಬ ಕಾಂಟ್ರಿಬ್ಯೂಟರ್ಸ್ ಇದ್ದಾರೆ. ಎಲ್ಲರೂ ಒಂದು ಬೇರೆನೇ ಏನೇನೋ ಜನ ಸಮುದಾಯದಲ್ಲಿ ಅದಿದೆ. ಬಟ್ ಸರ್ಕಾರದ ಹಂತದಲ್ಲಿ, ವ್ಯವಸ್ಥೆಗಳ ಹಂತದಲ್ಲಿ ಸ್ವಲ್ಪ ಅದ್ರ ಮೇಲೆ ಗಮನ ಕೊಟ್ಟರೆ ಒಂಚೂರು ಇದು ಉಳ್ಕೊಳ್ಳುತ್ತೆ ಅಂತ ಅನಿಸುತ್ತೆ ಮೇಡಮ್. ಹಂಗೆ ಈಗ ನಾವು ಮಾತಾಡ್ತಿದ್ದ ವಿಷಯಗಳಲ್ಲೇ ಈಗ ನಾನು ಆವಾಗಲೇ ಹೇಳಿದ್ದು, ಈ ಹೊರನಾಡಿನ ಅಂದರೆ ಕಡಲಿಂದ ಆಚೆ ಹೋಗಿ ಆಳದಂಥ ತಮಿಳುನಾಡಿನ ಅರಸಮನೆತನಗಳು, ನಮ್ಮ ಮೇಯ್ನಲ್ಲಿ ಚೋಳಾಸ್ ಅಂತಲೇ ನಾವು ಕರಿತೀವಿ. ಅವರ ಭಾರತದ ಒಂದು ಚರಿತ್ರೆಯಲ್ಲಿ ನಾವು ಅವ್ರ ಇತಿಹಾಸನ ನಾವು ತಮಿಳವ್ರ ಇತಿಹಾಸನ ನೋಡ್ತೀವಿ ಅಂದರೆ ಒಂದು ಚೋಳರು ಒಂದು ಉಚ್ಛ್ರಾಯ ಕಾಲನ ನೋಡ್ತೀವಿ. ಎಲ್ಲ ರೀತಿದು ಅವ್ರದ್ದೊಂದು ಹಡಗಿಂದ ಹಿಡಿದು, ಅಂದರೆ ನಾವು ಇತಿಹಾಸಕ್ಕೆ ಹೋದರೆ ಸುಮಾರು ಸಬ್ಜೆಕ್ಟ್ಗಳಲ್ಲಿ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಅಲ್ಲದೆ ಎಲ್ಲ ರೀತಿ ಅವರು ತಂತ್ರಕಲೆ, ಯುದ್ಧ ಎಲ್ಲದರಲ್ಲೂ ಪ್ರಬಲವಾಗಿ ಒಂದಷ್ಟು ನಾವು ನೋಡ್ಕೊಂಡೇ ಬಂದಿದ್ದೀವಿ. ಬಟ್ ದಕ್ಷಿಣ ಭಾರತ ಅಂತ ಬಂದಾಗ ಪ್ರಧಾನವಾಗಿ ಆಳ್ಕೊಂಬಂದಿರೋ ಅಂಥ ಸಾಮ್ರಾಜ್ಯಗಳೆಲ್ಲ ಕನ್ನಡದ ಸಾಮ್ರಾಜ್ಯಗಳೇ. ಅದು ಬಿಕಾಸ್ ನಾವು ಉತ್ತರ ಭಾರತದ ಮಧ್ಯದಿಂದ ಆಲ್ಮೋಸ್ಟ್ ಕೆಳಗಿರೋದ್ರಿಂದ ಇನ್ನೂ ಮೇಲೆ ನಾವು ಗೋದಾವರಿ, ಕಾಶಿಯವರೆಗೂ ಆಳಿರೋದು, ಪಂಜಾಬ್ ಆಳಿರೋದು, ಇದನ್ನೆಲ್ಲನೂ ನಾವು ನನ್ನ ಪಾರ್ಟಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಕಳಿಂಗ ಇರ್ಬೋದು, ಎಲ್ಲದಕ್ಕೂ ಒಂದು ಟಚ್ ಇಟ್ಕೊಂಡಿದ್ದಂಥ ಕನ್ನಡ ಸಾಮ್ರಾಜ್ಯಗಳು. ಬಟ್ ಒಂದು ಟೈಮ್ ಲೈನ್ವರೆಗೂ ನಾವು ನೋಡ್ತಾ ಬಂದಾಗ ಇಲ್ಲಿ ನಮ್ಮಲ್ಲಿ ಗಂಗರು ಒಂದು 100 ವರ್ಷಗಳ ಕಾಲ ಆಳ್ಕೊಂಬರ್ತಾರೆ. ಆ್ಯಕ್ಚುಲಿ ನೀವು PhD ಮಾಡಿರೋದೇ ಗಂಗರದ್ದು ಸಾಂಸ್ಕೃತಿಕ. 100 ವರ್ಷ ಅಲ್ಲ ಸರ್, ಸುಮಾರು ಆರಂಭದಿಂದ ಕಡೇ ಗಂಗಾ ಅರಸರವರೆಗೂ 600 ವರ್ಷ ಇದ್ರು ಸರ್ ಅವರು. 600 ವರ್ಷದವರೆಗೂ ಇರುವಂಥ ಒಂದು ದೊಡ್ಡ ಸಾಮ್ರಾಜ್ಯ. ಸೊ ಆ ಕಾಲಗಳು ಇವರು ಎಂಡಾಗದೆ ಚೋಳರು ಗಂಗರನ್ನು ಸರ್ವನಾಶ ಮಾಡಿದ್ರು ಅಂತ ನಾವು ಹೇಳ್ತೀವಿ. ಅದಾದಮೇಲೂ ಒಂದು ಇತಿಹಾಸ ಬರುತ್ತೆ. ಬಟ್ ಸ್ಟಿಲ್ ನಮ್ಗೆ ಇವತ್ತು ಬೆಂಗಳೂರಲ್ಲಾಗಲಿ, ಈಗ ಮೈಸೂರು ಪ್ರಾಂತ್ಯದ ಒಳಗೆ ಒಂದಷ್ಟು ಹಲವಾರು ಭಾಗಗಳಲ್ಲಿ ನಮಗೆ ತಮಿಳು ಚೋಳರದ್ದು ಶಾಸನಗಳು ಸಿಗೋದು ಎಲ್ಲ ನಮಗೆ ಸೋಲಿಸಿ ಇಲ್ಲಿ ಆಳ್ತಿದ್ದಂಥ ಕಾಲಘಟ್ಟದ್ದೇ ಸಿಗುತ್ತೆ. ಬಟ್ ಅದಾದಮೇಲೆ ಇವ್ರು ಆಳಿರೋದಾಗಲಿ ಇನ್ನೊಂದಾಗಲಿ, ಬಟ್ ಆ ಥರದ್ದು ಯಾವುದನ್ನು ತಮಿಳ್ನಾಡಿನವರು ಅಷ್ಟೆಲ್ಲ ಆಳ್ಕೊಂಡು ಬಂದಿದ್ರು ಇಲ್ಲೊಂದು 100 ವರ್ಷಕ್ಕೆ ನಾವು ಹೇಳ್ತೀವಿ ಚೋಳರು ಇಲ್ಲಿ ಇದ್ದರು, ಆಳ್ವಿಕೆ ಮಾಡಿದ್ರು ನೇರವಾಗಿ ಅಂತ. ಅದ್ರ ಮೇಲೆ ಅವರು ಆಳೋಕ್ಕಾಗಲೇ ಇಲ್ಲ, ಇಲ್ಲಿಗೆ ಬರೋಕ್ಕಾಗಲೇ ಇಲ್ಲ ಅನ್ನೋದು ಒಂದು ನಮಗೆ ಇತಿಹಾಸದಲ್ಲಿ ಅರ್ಥ ಆಗುವಂಥ ವಿಷಯ. ಸೊ ನಮ್ಮವರು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅನ್ನೋ ಥರ ಏನಿಲ್ಲ, ತಿರುವಣ್ಣಾಮಲೈ ರಾಜಧಾನಿನೇ ಮಾಡ್ಕೊಂಡು ಆಳಿದ್ರು ಅನ್ನೋದಿದೆ. ಸೊ ಈ ಪಾಯಿಂಟ್ನೇ ನಾವು ಮಾತಾಡೋದಾದ್ರೆ ಮೇಡಮ್, ಇದು ಒಂದು ರಾಜಕೀಯ ಇತಿಹಾಸಕ್ಕೆ ನಾವು ಇಲ್ಲಿಗೆ ತಂದರೆ, ಅಲ್ಲಿವರೆಗೂ ಸಣ್ಣದಾಗಿದ್ದಂಥ ಯುದ್ಧಗಳು, ಚೋಳರು ಗಂಗರ ನಡುವೆ ಏನಾಗುತ್ತೆ ಆ ಟೈಮಲ್ಲಿ, ಗಂಗರದು ಹೆಂಗೆ ಎಂಡಾಗುತ್ತೆ ಅನ್ನೋದು. ಸರ್, ಚೋಳರು ಸಾಮ್ರಾಜ್ಯದಾಹಿಗಳು, ವಿಪರೀತ ಸಾಮ್ರಾಜ್ಯದಾಹಿಗಳು. ತಮ್ಮ ಸಾಮ್ರಾಜ್ಯವನ್ನು ಎಷ್ಟರ ಮಟ್ಟಿಗೆ ವಿಸ್ತಾರ ಮಾಡ್ಕೊಳ್ಬೇಕು ಅಂದರೆ ಇಡೀ ದಕ್ಷಿಣ ಭಾರತ ಮಾತ್ರನೇ ಅಲ್ಲ, ಭಾರತವನ್ನು ದಾಟಿ ಕಡಲಿನ ಆಚೆಗೂ ಹೋಗಿ ಚೋಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ಅಷ್ಟರ ಮಟ್ಟಿಗೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದವರು ಆಗಿದ್ದರು. ಹಾಗಾಗಿ ಅವರು ಎಲ್ಲೆಲ್ಲ ಅವಕಾಶ ಸಿಗುತ್ತೋ, ಯಾರ್ಯಾರ ಮೇಲೆ ಯುದ್ಧ ಮಾಡೋದಕ್ಕಾಗುತ್ತೋ, ಎಷ್ಟೆಲ್ಲ ಆಕ್ರಮಣ ಮಾಡೋದಕ್ಕೆ ಸಾಧ್ಯವಾಗುತ್ತೋ, ಇಡೀ ಜೀವಮಾನ ಎಷ್ಟು ರಾಜರಾದರೂ ಬರಲಿ, ಒಬ್ಬ ರಾಜನ ನಂತರ ಅವ್ರ ಮಗ ಬರಲಿ, ನಂತರ ಅವನ ಮಗ ಬರಲಿ, ಪ್ರತಿಯೊಬ್ಬರು ಮಾಡ್ತಾ ಇದ್ದಿದ್ದು ಯುದ್ಧ ಮತ್ತು ತಮ್ಮ ಭೂಪ್ರದೇಶವನ್ನು ವಿಸ್ತಾರ ಮಾಡಿಕೊಳ್ಳುವಂಥ ಕೆಲಸ. ಹಾಗಾಗಿ ಅವ್ರೇನು ಮಾಡ್ತಾರೆ, ಕರ್ನಾಟಕದ ಕಡೆಗೂ ಕೂಡ ಬರ್ತಾರೆ. ಆರಂಭದಲ್ಲಿ ಬರೋದು ಫಸ್ಟು ಕೋಲಾರದವರೆಗೂ ಬರ್ತಾರೆ. ಆಮೇಲೆ ಕೋಲಾರದಿಂದ ಹಾಗೆ ಮುಂದುವರಿತಾ ಬಂದು ಮೈಸೂರಿನವರೆಗೂ ಕೂಡ ಹೋಗಿ ತಮ್ಮ ಸಾಮ್ರಾಜ್ಯನ ವಿಸ್ತಾರ ಮಾಡ್ಕೊಳ್ಳೋ ಕೆಲಸ ಮಾಡ್ತಾರೆ. ಒಂದು ಅವ್ರಿಗೆ ಏನಾಗುತ್ತೆ ಅಂತಂದರೆ, ಕರ್ನಾಟಕದಲ್ಲಿ ಆರಂಭದಲ್ಲೇನೋ ಬಂದು ಸಾಮ್ರಾಜ್ಯ ವಿಸ್ತಾರ ಮಾಡೋ ಕೆಲಸವನ್ನು ಮಾಡ್ತಾರೆ. ಇಲ್ಲಿರುವ ರಾಜರನ್ನೆಲ್ಲ ಸೋಲಿಸ್ತಾರೆ. ಅವ್ರು ಅದಕ್ಕೆ ಇನ್ನೊಂದೇನ ಟೆಕ್ನಿಕ್ ಇನ್ನೊಂದೇನು ಯೂಸ್ ಮಾಡ್ಕೋತಾರೆ, ಒಂದು ಯುದ್ಧ ಮಾಡ್ತಾರೆ, ಅಥವಾ ಎರಡನೇದಾಗಿ ವೈವಾಹಿಕ ಸಂಬಂಧಗಳನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ತಮ್ಮ ಮನೆಯ ರಾಜಕನ್ಯರನ್ನ ಇಲ್ಲಿ ಕೊಟ್ಬಿಡ್ತಾರೆ, ಗಂಗರಿಗಾಗ್ಲಿ ಅಥವಾ ಕದಂಬರಿಗಾಗ್ಲಿ ಹೊಯ್ಸಳರಿಗಾಗ್ಲಿ ಆ ಥರ ಕೊಡ್ತಾರೆ. ಅಥವಾ ಇಲ್ಲಿರುವಂತಹ ರಾಜಕುಮಾರಿಯರನ್ನ ತಮ್ಮ ಮನೆಯ ರಾಜಕುಮಾರನಿಗೂ ಅಥವಾ ತಾನೇ ರಾಜನಾದಂಥ ಅವನೇ ಮದುವೆ ಮಾಡ್ಕೊಳ್ಳೋದು ಈ ಥರ. ಮತ್ತು
ರಾಜ ಬಹುಪತ್ನಿ ವಲ್ಲಭನಾಗಿದ್ದ ಅಲ್ವಾ, ಹಾಗಾಗಿ ಒಬ್ಬ ರಾಜ ಒಂದೇ ಹುಡುಗಿನ ಮದುವೆ ಆಗಬೇಕು ಅನ್ನೋದು ಕೂಡ ಅವ್ರಿಗೆ ಏನಿರಲಿಲ್ಲ. ಎಷ್ಟು 10, 20, 100 ಜನ ಬೇಕಾದ್ರೂ ಅವ್ರ ಮದುವೆ ಸೆಟ್ಲ್ಮೆಂಟ್ ಆಗಿತ್ತು. ಹೌದು, ಅವ್ರಿಗೆ ಈ ಮೂಲಕ ಕೂಡ ಇಲ್ಲಿ ತಮ್ಮ ಅಧಿಕಾರವನ್ನ ಸ್ಥಾಪಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಬರ್ತಾರೆ. ನೀವು ಹೇಳಿದಾಗೆ ಏನೇ ಆದ್ರೂ ಕೂಡ ಕರ್ನಾಟಕದಲ್ಲಿ ಅವರೊಂದು 100-150 ವರ್ಷಗಳ ಮಟ್ಟಿಗೆ ಮಾತ್ರನೇ ಸಾಮ್ರಾಜ್ಯವನ್ನ ಹಾಗೆ ಮಾಡ್ಕೊಳ್ತಾ ಹೋಗಿದ್ದು. ಆದ್ರೆ ಅವ್ರು ಇಲ್ಲಿ ಬಂದಾಗ ಅವ್ರಿಗೊಂದು ಪ್ರಾಬ್ಲಮ್ ಕೂಡ ಆಗುತ್ತೆ ಸರ್. ಸ್ಥಳೀಯ ಜನರ ಜೊತೆಗೆ ಸಂಪೂರ್ಣವಾದ ಸಹಕಾರವನ್ನು ತೆಗೆದುಕೊಂಡು ತಮ್ಮ ಅಧಿಕಾರ ಮಾಡೋದಕ್ಕೆ ಅಥವಾ ರಾಜ್ಯಾಡಳಿತವನ್ನು ಮಾಡೋದಕ್ಕೆ ಚೋಳರಿಗೆ ಅಷ್ಟೊಂದು ಈಸಿ ಆಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಜನರ ಮನಸ್ಸನ್ನ ಪರಿವರ್ತನೆ ಮಾಡಬೇಕು ಅಥವಾ ಜನರನ್ನ ತಮ್ಮ ಹತ್ರ ಸೆಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ದೇವಾಲಯಗಳ ನಿರ್ಮಾಣ ಮಾಡ್ತಾರೆ. ದೇವಾಲಯಗಳ ನಿರ್ಮಾಣ ಮಾಡುವ ಮೂಲಕ ಅಲ್ಲಿ ಹೇರಳವಾದ ದಾನದತ್ತಿಗಳನ್ನ ಕೂಡ ಕೊಡ್ತಾ ಬರ್ತಾರೆ. ಅದ್ರ ಮೂಲಕ ಏನ್ ಮಾಡ್ತಾರೆ, ದೇವಸ್ಥಾನ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಭಕ್ತಿ ಇರುತ್ತೆ, ಧಾರ್ಮಿಕವಾದ ಭಾವನೆಗಳಿರುತ್ತೆ. ಆ ಮೂಲಕ ಜನರ ಜೊತೆನಲ್ಲಿ ಒಂದು ಸಂಪರ್ಕವನ್ನ ಸಾಧಿಸ್ಕೊಂಡು ನಿಧಾನವಾಗಿ ಸ್ಥಳೀಯರ ಜೊತೆ ಬೆರೀತಾ ಹೋಗ್ತಾರೆ ಸರ್. ಕರ್ನಾಟಕದ ಈ ಚೋಳರ ಆಡಳಿತ ಮಾಡಿದ ಯಾವುದೇ ಪ್ರಾಂತ್ಯಗಳಲ್ಲಾಗ್ಲಿ ನೋಡಿ, ಅವರ ಹೆಸರು ಇವತ್ತಿಗೂ ಕೂಡ ಚೋಳರ ಹೆಸರು ಏನು ಉಳ್ಕೊಂಡಿದೆ ಅಂದ್ರೆ ದೇವಾಲಯಗಳ ನಿರ್ಮಾಣದಲ್ಲೇ ಉಳ್ಕೊಂಡಿರುವಂತದ್ದು. ಇವಾಗ್ಲೂ ಅವರು ಅಲ್ಲಲ್ಲೇ ಆರಾಮಾಗಿ ಹಾಗಾಗ್ಲೇ ಇದ್ದಾರೆ. ಮತ್ತು ಜನರಿಗೂ ಕೂಡ ಅಲ್ಲಿ ಹೋಗಿ ಒಂದು ದೇವಸ್ಥಾನ ಹಳೇದೇನಾರು ಇತ್ತು ಅಂತಂದ್ರೆ ಇದು ಯಾವ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಅದ್ರ ಆಡು ಮಾತಲ್ಲಿ ಏನ್ ಹೇಳ್ತಾರೆ, ಅಯ್ಯೋ ಅದು ಯಾವ ಕಾಲದಲ್ಲೋ ಕಟ್ಟಿದ್ ಗೊತ್ತಿಲ್ಲಪ್ಪ, ಯಾವ್ದೋ ಚೋಳರ ಕಾಲದಲ್ಲಿ ಕಟ್ಟಿದ್ದೆ. ಆ ಚೋಳರು ಕಟ್ಟಿದಾರಾ ಇಲ್ವಾ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ, ಬೇರೆಯವ್ರು ಕೂಡ ಕಟ್ಟಿರ್ಬೋದು. ಬಟ್ ಆಡು ಮಾತಿನಲ್ಲಿ ಅಷ್ಟರ ಮಟ್ಟಿಗೆ ಚೋಳರ ಕಾಲದಲ್ಲಿ ಕಟ್ಟಿದ ದೇವಾಲಯ ಅಂತ ಹೇಳೋದಕ್ಕೆ ಅವರು ಇದು ಮಾಡ್ತಾರೆ. ಹೀಗೆ ದೇವಾಲಯಗಳ ನಿರ್ಮಾಣದ ಮೂಲಕ ಸ್ಥಳೀಯರ ಜನರ ಜೊತೆಯಲ್ಲಿ ಬೆರೆತು ಹೋಗುವಂಥ ಒಂದು ಕೆಲಸವನ್ನು, ಯಾಕೆಂದರೆ ನಮ್ಮ ಜನ ಯಾವುದಕ್ಕೆ ಬೇಕಾದರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ಬೋದು. ದೇವರು ಧರ್ಮ ಅನ್ನುವಂಥ ವಿಷಯ ಬಂತು ಅಂದರೆ ಅದನ್ನು ವಿರೋಧ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಆಗಲೇ ಹೇಳಿದಾಗೆ ರಾಮಾನುಜಾಚಾರ್ಯರು ಕೂಡ ಅದೇ ರೀತಿಯಲ್ಲಿ ಧಾರ್ಮಿಕವಾದ ಹಿನ್ನೆಲೆಯಿಂದ ಬಂದವರಾದ್ರಿಂದ ಅಷ್ಟು ಈಸಿಯಾಗಿ ಶಂಕರಾಚಾರ್ಯರು ಮೊದಲನೇ ಪೀಠ ಶೃಂಗೇರಿಯಲ್ಲಿ ಮಾಡೋದಾಗ್ಲಿ, ಸೊ ಎಲ್ಲ ಆ ಥರದ್ದೆಲ್ಲ ಇಲ್ಲೇ ಬಂದು ನಡೆದಿದೆ. ಹೌದು. ಮತ್ತೆ ನೀವು ಇನ್ನೊಂದನ್ನು ಹೇಳ್ತಾ ಬಂದರೆ, ಆಗಲೇ ಕರ್ನಾಟಕದ ಅರಸರು ಆ ಥರ ಕರ್ನಾಟಕದಿಂದ ಹೊರಗಡೆ ಹೋಗಿ ಸಾಮ್ರಾಜ್ಯ ವಿಸ್ತಾರ ಮಾಡೋದಕ್ಕಾಗಲಿಲ್ಲ, ಅಲ್ಲೆಲ್ಲ ಹೋಗಿ ತಮ್ಮ ನೆಲೆಗಳನ್ನು ಕಟ್ಕೊಳ್ಳೋದಕ್ಕಾಗಲಿಲ್ಲ. ಆದರೆ ತಮಿಳು ಅರಸರು ಹಂಗೆ ಮಾಡಿದ್ರಿ ಅಂತ ಅನ್ನೋದು. ತಮಿಳು ಅರಸರು ತಮಿಳುನಾಡಿನ ಒಂದು ಭಾಗ ಬಂದು ಸಮುದ್ರಕ್ಕೆ ಅಂಟ್ಕೊಂಡಂಗಿರೋದ್ರಿಂದ ಸಮುದ್ರದ ಮೂಲಕ ಅವ್ರು ಹೊರಗಡೆ ಹೋಗೋದಕ್ಕೆ ಸಹಜವಾಗಿಯೇ ಅವಕಾಶ ಇತ್ತು. ಕರ್ನಾಟಕದಲ್ಲಿ ಮಂಗಳೂರು ಕಡೆಯಲ್ಲಿ ಕರಾವಳಿ ಪ್ರಾಂತ್ಯದಲ್ಲಿ ಸಮುದ್ರ ಇದ್ದರೂ ಕೂಡ ಈ ಗಂಗರೋ ಅಥವಾ ಈ ಹೊಯ್ಸಳರು ಆ ಕಡೆಯಲ್ಲಿ ಆಳ್ವಿಕೆಯನ್ನು ಹೆಚ್ಚು ಮಾಡೋದಕ್ಕೆ ಆಗದೆ ಇರೋದ್ರಿಂದ ಅವರು ಕಡಲನ್ನು ದಾಟಿ ಹೊರಗಡೆ ಹೋಗಿ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ಆಗದೆ ಹೋಯಿತು. ಮತ್ತು ಇಲ್ಲಿ ಸ್ಥಳೀಯ ಅರಸರಿಗೆ ಅವ್ರವ್ರಿಗೆ ಬೇಕಾದಷ್ಟು ಯುದ್ಧಗಳು, ಹೋರಾಟಗಳು ನಡ್ಕೊಳ್ತಾನೆ ಇತ್ತು ಸರ್. ಮತ್ತು ಬೇರೆಯವರು ತಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ರು. ಆ ಆಕ್ರಮಣವನ್ನು ಎದುರಿಸಿ ತಮ್ಮನ್ನು ತಾವು ಉಳಿಸ್ಕೊಂಡು ತಾವು ಸ್ಟೇಬಲ್ ಆಗಬೇಕಾದಂತಹ ತಮ್ಮ ನೆಲೆಯನ್ನು ಸರಿಪಡಿಸಿಕೊಳ್ಳಬೇಕಾದಂಥ ಒಂದು ಆತಂಕದ ವಾತಾವರಣ ಕೂಡ ಕದಂಬರು ಗಂಗರ ಕಾಲದಲ್ಲಿ ಅವರು ಎದುರಿಸ್ತಾನೆ ಇದ್ರು. ತುಂಬ ಇಂಥ ಯುದ್ಧಗಳು ನಡೀತಾನೇ ಇದ್ವು. ಅದೇ ಮೇಡಮ್, ಅಂದರೆ ನನ್ನ ಪಾಯಿಂಟ್ ಏನಾಗಿತ್ತು ಅಂದರೆ, ಸೊ ಅವರು ಏನೇ ಮಾಡಿದ್ರು ಅಷ್ಟೆಲ್ಲ ಹೊರಗಡೆ ಹೋಗಿ ಎತ್ಕೊಂಡ್ಬಂದ್ರು ಕರ್ನಾಟಕ ದಾಟ್ ಆಚೆಗೆ ಬರೋಕ್ಕಾಗಲಿಲ್ಲ ಮೇಲಕ್ಕೆ. ಸೊ ಸ್ಟಿಲ್ ಮಹಾನ್ ಸಾಮ್ರಾಜ್ಯ ಅಂತ ಅದನ್ನ ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ. ಬಟ್ ನಾವು ಹಂಗೆ ನೋಡೋಕೆ ಹೋದರೆ ನಾವು ಅಲ್ಲಿ ತಮಿಳ್ನಾಡಿನ ಒಂದು ಏನು ಅರಸೊತ್ತಿಗೆ ಕಾಲಘಟ್ಟಗಳು ಒಂದು ಸರಿ ಹೊಯ್ಸಳರು ಚೋಳರನ್ನ ಒಂದು ಸೋಲಿಸಿ ಹೊರಗಟ್ಟದ ಮೇಲೆ ಮತ್ತೆ ಉಟ್ಕೊಳ್ಳೋದೇ ಇಲ್ಲ, ಅಲ್ಲಿ ಸಾಮ್ರಾಜ್ಯನೇ ಹುಟ್ಟೋದಿಲ್ಲ. ಅಲ್ಲಲ್ಲೇ ಇದ್ದವರು ಅದಾದ್ಮೇಲೆ ಹಾಗೆ ವಿಜಯನಗರ ಬರುತ್ತೆ, ವಿಜಯನಗರ ಆದಮೇಲೆ ನೆಕ್ಸ್ಟ್ ಒಂದೊಂದಾಗಿ ಇಸ್ಲಾಮಿಕ್ನವ್ರು ಇವ್ರು ಬರ್ತಾರೆ, ಮದುರೈ ಸುಲ್ತಾನೇಟ್ಸ್ಗಳು ಬರ್ತಾರೆ. ಸೊ ಇವೇ ನಡೀತಾ ಹೋಗ್ತವೆ ಹೊರತು ಲೇಟರ್ ಆನ್ ಬ್ರಿಟಿಷರು ಬರ್ತಾರೆ. ಸೊ ಟಿಲ್ ದ ಎಂಡ್ವರೆಗೂ ಬ್ರಿಟಿಷರಿಗಿಂತ ಯಾವಾಗ ಮುಸ್ಲಿಂ ಅರಸರು ಬರ್ತಾರಲ್ಲ ಸರ್, ಮುಸ್ಲಿಂ ಅರಸರು ಬಂದ ನಂತರ ನಮ್ಮ ಸ್ಥಳೀಯ ಅರಸೊತ್ತಿಗೆಗಳು ತಮ್ಮ ಪ್ರಾಬಲ್ಯವನ್ನ ನಿಧಾನವಾಗಿ ಕಳ್ಕೊಳ್ಳೋದಕ್ಕೆ ಶುರು ಮಾಡುತ್ತವೆ ಸರ್. ಮುಸ್ಲಿಮರು ಮೊದಲು ನಮ್ಮ ಸ್ಥಳೀಯ ಅರಸರನ್ನ ಹಿಡಿತಕ್ಕೆ ತೆಗೆದುಕೋತಾರೆ. ನಂತರ ಬ್ರಿಟಿಷ್ನವ್ರು ಬಂದ ಮೇಲಂತೂ ಕೂಡ ಸ್ಥಳೀಯ ಅರಸರ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಬಟ್ ಮೊದಲಿದ್ದಂತಹ ಪ್ರಾಬಲ್ಯವನ್ನ ಅವರು ಕ್ರಮೇಣ ಕಳೆದುಕೊಳ್ತಾರೆ. ಲಾವಣಿನಲ್ಲಿ ಬರುವಂತ ಕತೆ. ಆ ತಮಿಳು ರಾಜನಿಗೆ ಕನ್ನಡದ ಹುಡುಗಿ ಮೇಲೆ ಇಷ್ಟ ಆಗೋದಿಲ್ಲ. ಯುದ್ಧ ಮಾಡೋದಕ್ಕೆ ಬರ್ತಾನೆ. ಯುದ್ಧ ಎಲ್ಲಿ ನಡೆಯುತ್ತೆ ಅಂದರೆ ತಾಮ್ರಪರ್ಣಿ ನದಿಯ ದಡದಲ್ಲಿ ನಡೆಯುತ್ತೆ. ಆ ದಡದಲ್ಲಿ ಯುದ್ಧ ನಡೆದ ಜಾಗವನ್ನು ಇವತ್ತಿಗೂ ಕೂಡ ಅವರು ಕನ್ನಡ ಪಾಳ್ಯ ಅಂತಲೇ ಕರೀತಾರೆ. ತನ್ನ ಕೈ ಬೆರಳಿನಲ್ಲಿರುವಂಥ ವಜ್ರದ ಉಂಗುರವನ್ನು ನುಗ್ಗಿ ಪಲ್ಲಕ್ಕಿನಲ್ಲೇ ಪ್ರಾಣ ಬಿಟ್ಬಿಡ್ತಾನೆ. ಅವನು ಪ್ರಾಣ ಬಿಡೋದಕ್ಕೆ ಕಾರಣ, ಅವನು ಹೇಳೋ ರೀಸನ್ನು,
ಕನ್ನಡಿಗ ಇಳವರಸಿಯನ್ನ ಅಂದರೆ ಕನ್ನಡಿಗ ರಾಜಕುಮಾರಿಯನ್ನ ನಾನು ಯಾವ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ ಅವನು. ತಮಿಳುನಾಡಿನ ಪ್ರಸಿದ್ಧವಾದ ಎಲ್ಲ ದೇವಾಲಯಗಳ ಮುಂದೆ ರಾಜಗೋಪುರ ಅಂತ ಒಂದಿರುತ್ತೆ ಸರ್. ಆ ರಾಯಗೋಪುರವನ್ನು ನಿರ್ಮಾಣ ಮಾಡಿದ್ರು ವಿಜಯನಗರ ಕಾಲದ ಅರಸರುಗಳು. ಕಂಚಿಯ ಪೆರುಮಾಳ್ ದೇವಸ್ಥಾನವನ್ನ ಏನೂ ಮಾಡೋದಿಲ್ಲ, ಇಡೀ ನಗರವನ್ನ ತಾವು ಗೆದ್ದಿದ್ರು ಕೂಡ ಹಿಂದಿನ ರಾಜ ಆ ದೇವಾಲಯಕ್ಕೆ ಏನು ದಾನವನ್ನು ಕೊಟ್ಟಿರ್ತಾನೋ ಆ ದಾನವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಟ್ಬಿಟ್ಟು ಹೊಸದಾಗಿ ಇವರು ಕೂಡ ದಾನವನ್ನು ಕೊಟ್ಟು ಬರ್ತಾರೆ.